ಬೆಂಗಳೂರಿನಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಏಕಾಏಕಿ 3 ಅಂತಸ್ತಿನ ಕಟ್ಟಡ ಕುಸಿದ ಪರಿಣಾಮ ಏನಾಗುತ್ತೋ ಅನ್ನುವಂತಹ ಆತಂಕ ಇತ್ತು. ಬಟ್ ಕಟ್ಟಡದ ಒಳಗಿದ್ದವರು ತುರಂತ ನಡಿಬೇಕಾದ್ರೆ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಎಲ್ಲಿದಾಗಿರೋದು, ಯಾಕಾಗಿ ಕಟ್ಟಡ ಕುಸಿತ ಆಯಿತು, ಕಳಪೆ ಕಾಮಗಾರಿನ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿತ. ಕಟ್ಟಡದಲ್ಲಿದ್ದ ನಿವಾಸಿಗಳು ಪ್ರಾಣಾಪಾಯದಿಂದ ಪಾರು. ಬೆಂಗಳೂರಿನ ಹೊರಮಾವು ಬಳಿ 6 ಅಂತಸ್ತಿನ ಕಟ್ಟಡ ಕುಸಿದು 7 ಜನರು ಸಾವು ಪ್ರಕರಣ ಇನ್ನೂ ನೆನಪಿನಲ್ಲಿ ಇರುವಾಗಲೇ ಮತ್ತೊಂದು 3 ಅಂತಸ್ತಿನ ಕಟ್ಟಡ ಕುಸಿದಿದೆ. ಜೀವನ್ ಭೀಮಾ ನಗರದ ತಿಪ್ಪಸಂದ್ರದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಸಂಜೆ ಸುಮಾರು 4:15 ಗಂಟೆಗೆ 3 ಅಂತಸ್ತಿನ ಕಟ್ಟಡ ಏಕಾಏಕಿ ಕುಸಿಯೋಕೆ ಶುರುವಾಗಿತ್ತು. ಬಿಲ್ಡಿಂಗ್ನಲ್ಲಿ 5 ಬಾಡಿಗೆ ಮನೆಗಳಿದ್ದು 10ಕ್ಕೂ ಹೆಚ್ಚು ಜನ ವಾಸವಾಗಿದ್ರು. ಯಾವಾಗ ಬಿಲ್ಡಿಂಗ್ ಕುಸಿಯೋಕೆ ಶುರುವಾಯಿತು, ಏನಾಗ್ತಿದೆ ಅಂತ ಗೊತ್ತಾಗದೆ ಏಕಾಏಕಿ ಮನೆಯಿಂದ ಹೊರಗೆ ಓಡಿ ಬಂದಿದ್ರು. ಅಷ್ಟರಲ್ಲಿ ಬೇಸ್ಮೆಂಟ್ ಸಂಪೂರ್ಣ ಕುಸಿದು ಮನೆಗಳಿಗೆ ಹಾನಿಯಾಗಿದೆ. ಎಲ್ಲ ಕುತ್ಕೊಂಡಿದ್ರು. ಇದ್ದಕ್ಕಿದ್ದಂಗೆ ಎಲ್ಲ ತರ ಶೇಕೆ ಭೂಕಂಪ ಬಂತು. ನನ್ನ ಭೂಕಂಪ ಬಂದ್ಬಿಡ್ತು ಅಂದ್ಬಿಟ್ಟು ಹೊಗೆ ಜಾಸ್ತಿ ಒಳಗಡೆ ಕೆಳಗಡೆ ಇದೆಲ್ಲ ಸ್ವೀಟ್ ಕಲ್ಲು ಅದ್ರ ಮೇಲೆ ಎತ್ಬಿಟ್ಟು ಏನೇ ಮೇಲೆ ಹೋಗಿ ಬರ್ತದೆ. ನಡಿ ಹೋಗೋಣ ಓಡೋಣ ಅಲ್ಲಿ ಹೊಗೆ ಇತ್ತು, ಎಲ್ಲಿ ಕಾಣಕ್ಕಾಗಲ್ಲ. ಕಾಲದಂದು ಮಂಚ ಬಂದು ಓಡಿದ್ ಕಾಲ ಏನ್ ಯಾರಿಗೆ ಎಲ್ಲ ಬಂದ್ಬಿಟ್ರು. ಕೆಳಗಡೆ ಹೋಯ್ತದೆ. ಅಲ್ಲ ಮೇಲ್ಗಡೆ ಇಬ್ರು ಇದ್ರು, ಮೇಲ್ಗಡೆ ಕೆಳಗಡೆ ಒಂದು ಇಬ್ರು ಹುಡುಗರು ಇದ್ರು, ಇನ್ನೊಂದು ಹುಡುಗಿ, ಒಂದು ಹುಡುಗ ಇದ್ರು, ನಾಯಿ ಇತ್ತು, ಇನ್ನ ಮನೆ 4 ಜನ ಗಾಯ ಇದೆ. ಅದು ಬಂದ್ಬಿಟ್ಟು ಅವನ ಕೈಗೆಲ್ಲ ಓಡ. ಕಟ್ಟಡ ಪಕ್ಕದಲ್ಲಿ ಅವೈಜ್ಞಾನಿಕ ಪಾಯ ತೆಗೆದಿದ್ದೇ ಕಾರಣ. ಜೆಸಿಬಿ ಮೂಲಕ ಮನೆ ತೆರವು, ನಿವಾಸಿಗಳು ಕಣ್ಣೀರು. ಮನೆಯ ಮಾಲೀಕ ತಮಿಳುನಾಡಿನ ಚೆನ್ನೈನವರಾಗಿದ್ದು 3 ಅಂತಸ್ತಿನಲ್ಲಿ 5 ಮನೆಗಳನ್ನ ಬಾಡಿಗೆಗೆ ನೀಡಿದ್ದಾರೆ. ಸುಮಾರು 30 ವರ್ಷದ ಹಳೇ ಮನೆ ಇದಾಗಿದ್ದು, ಇತ್ತೀಚೆಗಷ್ಟೇ ಮನೆಯ ಪಕ್ಕದಲ್ಲಿ ಮತ್ತೊಂದು ಮನೆ ಕಟ್ಟೋಕೆ ಬೇರೊಬ್ಬರು ಪಾಯ ತೋಡೋಕೆ ಶುರು ಮಾಡಿದ್ರು. ಮನೆಯ ಪಕ್ಕದಲ್ಲಿ ಸುಮಾರು 20 ಅಡಿಯಷ್ಟು ಆಳಕ್ಕೆ ಪಾಯ ತೋಡಿದ್ರು. ಪರಿಣಾಮ ಪಾಯದ ಕಡೆಗೆ ಮನೆಯ ಪಿಲ್ಲರ್ಗಳು ಕುಸಿದು ಬಿಲ್ಡಿಂಗ್ ಬಿದ್ದಿದೆ. 6 ಇದ್ದಾವೆ, 6 ಮನೆ. ಹೌದು, ಅಲ್ಲೇ ರೆಂಟ್ಗೆ. ಹೌದು, ಇಬ್ಬರು ಇದ್ರು. ಅದು ಏನು ಕನ್ಸ್ಟ್ರಕ್ಷನ್ ಆಯಿತು, ಹೊರಗಡೆ ಬಿದ್ದಿದ್ದು ಸ್ವಲ್ಪ ಸ್ಲಿಪ್ ಆಗಿದೆ. ಏನು ಸ್ವಲ್ಪ ಏಟ್ ಬಿತ್ತು ನನಗೆ, ಇಲ್ಲಿ ಮತ್ತು ಇಲ್ಲಿ ಏಟ್ ಬಿತ್ತಿದೆ ಅಷ್ಟೇ. ಕುಸಿದು ಬಿದ್ದ ಕಟ್ಟಡವನ್ನ ತಡರಾತ್ರಿ ತೆರವು ಮಾಡಲಾಯಿತು. ಬಿಲ್ಡಿಂಗ್ನಲ್ಲಿ ಒಡವೆ, ಹಣ, ಬೆಲೆ ಬಾಳುವ ವಸ್ತುಗಳು ಹುದುಗಿ ಹೋಗಿವೆ. ಹೀಗಾಗಿ ಅವುಗಳನ್ನ ತೆಗೆದುಕೊಳ್ಳಲಾಗದೆ ಬಾಡಿಗೆ ಮನೆಯಲ್ಲಿರುವವರು ಪರದಾಡಿದ್ರು. ಸದ್ಯ ಬೆಂಗಳೂರಿನಲ್ಲಿ ಭಾರಿ ದುರಂತ ಅದೃಷ್ಟವಶಾತ್ ತಪ್ಪಿದೆ. ಹಳೆ ಕಟ್ಟಡಗಳು ಅವೈಜ್ಞಾನಿಕವಾಗಿ ಪಾಯ ತೆಗೆದು ಮನೆಗಳನ್ನು ಕಟ್ಟುವವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ನಿಗಾ ವಹಿಸಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.